ಒಂದೊಂದು ಕಡೆ ವಾಲ್ಮೀಕಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಸರ್ಕಾರದಿಂದ ಈ ನಿಗಮದ ಹಣ ಏನಿದೆ ಅದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿರೋದು ಬಹಳ ಸ್ಪಷ್ಟವಾಗಿದೆ. ಇಡಿ ತನಿಖೆಯಿಂದ ತಪ್ಪಿತಸ್ಥರ ಹೆಸರು ಬಯಲಾಗ್ಲಿ, ಇಡಿ ತನಿಖೆ ಸರಿಯಾಗಿ ನಡೀತಾ ಇದೆ ಅಂತ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟ ಇತ್ತು. ಇಡಿ ತನ್ನ FIR ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತೇಳಿ FIR ನಲ್ಲಿ ಸೇರಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ FIR ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು. ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಇಡಿ ತನಿಖೆ ಸರಿಯಾಗಿ ನಡೆದಿತ್ತು. ಮತ್ತು ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣ ಮುಖಾಂತರವೇ ಬಳ್ಳಾರಿ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ. ಇನ್ನಷ್ಟು ತನಿಖೆ ತೀವ್ರಗೊಳ್ಳಬೇಕು ನಾವು ಆಗ್ರಹಿಸ್ತೇವೆ, ನಿರೀಕ್ಷೆ ಮಾಡ್ತಾ ಇದ್ದೇವೆ. ಶೀಘ್ರ ಇದು ಬೇಗ ಬೆಳಕಿಗೆ ಬರಲಿ. ಇದರಲ್ಲಿ ಯಾರ್ಯಾರು ತಪ್ಪಿಸ್ತದಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಲಿ ಅಂತೇಳಿ ನಾವು ನಿರೀಕ್ಷೆ ಮಾಡ್ತೇವೆ. ಇದು ಬಹಳ ಸ್ಪಷ್ಟ ಇತ್ತು. ಇಡಿ ತನ್ನ FIR ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತೇಳಿ FIR ನಲ್ಲಿ ಸೇರಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ FIR ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು. ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಇಡಿ ತನಿಖೆ ಸರಿಯಾಗಿ ನಡೆದಿತ್ತು. ಮತ್ತು ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣ ಮುಖಾಂತರವೇ